ದೇವರ ಕೋಣಕ್ಕಾಗಿ ಎರಡು ಗ್ರಾಮಗಳ ನಡುವೆ ಫೈಟ್ ನಡೆದಿರತಕ್ಕಂಥ ಘಟನೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ. ಇದು ದೇವರ ಕೋಣ ನಮ್ಮೂರದು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಎರಡೂ ಗ್ರಾಮದವರು ಕೂಡ ಕಿತ್ತಾಡಿಕೊಂಡಿದ್ದಾರೆ. ದಾವಣಗೆರೆಯ ಕುಣಿಬೆಳಕೆರೆ ಮತ್ತು ಕುಳಗಟ್ಟೆ ಗ್ರಾಮಗಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಕೋಣ ಯಾವ ಗ್ರಾಮಕ್ಕೆ ಸೇರಿದ್ದು ಅಂತ DNA ಟೆಸ್ಟ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. DNA ಟೆಸ್ಟ್ ಆಗಲಿ ಅಂತ ವಾದ ಹೂಡಿದ್ದಾರೆ ಗ್ರಾಮಸ್ಥರು. DNA ಟೆಸ್ಟ್ ಮಾಡಿಸಿ ಅಂತ ಹೊನ್ನಾಳಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕುಳಗಟ್ಟೆ ಗ್ರಾಮಸ್ಥರಿಂದ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡಲಾಗಿದೆ. ಈ ಕೋಣ ನಮಗೆ ಸೇರಿದ್ದು ಅಂತ ಕುಣಿಬೆಳಕೆರೆ ಗ್ರಾಮಸ್ಥರು ಪ್ರತಿದೂರನ್ನು ಕೊಟ್ಟಿದ್ದಾರಂತೆ. ಸದ್ಯ SP ನೇತೃತ್ವದಲ್ಲಿ ಎರಡೂ ಗ್ರಾಮಸ್ಥರ ನಡುವೆ ಪಂಚಾಯಿತಿ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಈ ಕೋಣ ನಮಗೆ ಸೇರಿದ್ದು ಅಥವಾ ನಮಗೆ ಸೇರಿದ್ದು ಅಂತ ಎರಡೂ ಗ್ರಾಮಸ್ಥರ ಗಲಾಟೆ. ಬಟ್ DNA ಟೆಸ್ಟ್ ಮಾಡೋದ್ರಿಂದ ನಿಮಗೆ ಬರೀ ಈ ಕೋಣದ DNA ಟೆಸ್ಟ್ ಆದರೆ ಗೊತ್ತಾಗಲ್ಲ ಯಾವ ಗ್ರಾಮದ್ದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈ ಕನ್ಫ್ಯೂಷನ್ ಶುರು ಆಗಿದ್ದು ಯಾಕೆ? ಯಾವ ಗ್ರಾಮಕ್ಕೆ ಸೇರಿದ ಕೋಣ ಅನ್ನೋ ಗೊಂದಲ ಯಾಕೆ? ಮತ್ತು ಈಗ DNA ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ಪ್ರಾವಿಷನ್ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಏನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಿಬೆಳಕೆರೆ ಆಗಿರ್ಬೋದು, ಮತ್ತೆ ಹೊನ್ನಳ್ಳಿ ತಾಲೂಕಿನ ಕುಳಗಟ್ಟ, ಈ ಗ್ರಾಮದ ಎರಡು ಗ್ರಾಮಗಳ ನಡುವೆ ಕೂಡ ಒಂದು ದೇವರ ಕೋಣಕ್ಕೆ ಒಂದು ಗಲಾಟೆ ಕೂಡ ಒಂದು ವಾರದಿಂದ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಎರಡು ಗ್ರಾಮದವರು ಈಗಾಗಲೇ ಕುಣಿಬೆಳಕೆರೆ ಗ್ರಾಮದವರು ಈಗಾಗಲೇ ಮಲೆಬೆನ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕುಳಗಟ್ಟ ಗ್ರಾಮದವರು ಕೂಡ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಕುಳಗಟ್ಟ ಗ್ರಾಮದವರು ಏನು ಕೋಣ ನಮ್ದೇ ಅನ್ನುವಂತ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕುಣಿಬೆಳಕೆರೆ ಗ್ರಾಮಸ್ಥರು ಕೂಡ ಇದು ಕರಿಯಮ್ಮನ ದೇವಸ್ಥಾನಕ್ಕೆ ನಾವು 8 ವರ್ಷಗಳ ಹಿಂದೆ, ಅಂದ್ರೆ 6 ವರ್ಷಗಳ ಹಿಂದೆ ನಾವು ಇದನ್ನ ದೇವ್ರಿಗೆ ಬಿಟ್ಟಿದ್ವಿ, ಇದೇ ನಮ್ ಕೋಣ ಅನ್ನುವಂಥದ್ದು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ SP ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಇದನ್ನ ಶಿವಮೊಗ್ಗದ ಪಶು ವೈದ್ಯರ ಜೊತೆ ಒಂದು ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ದಾರೆ ವೈದ್ಯರಿಂದ. ಇದು ಎಷ್ಟು ವರ್ಷದ್ದು ಅಂತಂದು ಪ್ರಮುಖವಾಗಿ ಕುಣಿಬೆಳಕೆರೆ ಗ್ರಾಮಸ್ಥರು ಹೇಳ್ತಾರೆ ಅಂತ 6 ವರ್ಷದ ಮೇಲಾಗಿದೆ ನಮ್ಮ ಕೋಣಕ್ಕೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕುಳಗಟ್ಟ ಗ್ರಾಮದವರು ನಮಗೆ 3 ವರ್ಷದ ಹಿಂದೆ ನಾವು ಕೋಣವನ್ನು ಬಿಟ್ಟಿದ್ವಿ ದೇವ್ರಿಗೆ ಅನ್ನುವಂತ ಒಂದು ವಾದವನ್ನು ಕೂಡ ಮಾಡ್ತಾರೆ. ಈಗ ಇನ್ನು ಶಿವಮೊಗ್ಗದ ಪಶು ವೈದ್ಯರು ಹೇಳೋ ಪ್ರಕಾರ ಇದು 6 ರಿಂದ 8 ವರ್ಷದ ಒಳಗಿನ ಕೋಣ ಅನ್ನುವಂಥದ್ದು ಈಗಾಗಲೇ ಸಾಬೀತನ್ನು ಮಾಡಿದ್ದಾರೆ. ಆದ್ರೆ ಕುಳಗಟ್ಟ ಗ್ರಾಮದವರು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ, ಇದು ನಮ್ಮ ಗ್ರಾಮಕ್ಕೆ ಸೇರಿರುವಂತದ್ದು, ಪ್ರಮುಖವಾಗಿ DNA ಟೆಸ್ಟ್ ಮಾಡಿಸಿ ಅನ್ನುವಂತ ಒಂದು ವಾದವನ್ನು ಕೂಡ ಹಿಡಿದಿರುವಂತದ್ದು. ಈಗಾಗಲೇ DNA ಟೆಸ್ಟ್ಗೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್ ಪುನೀತ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ವಯಸ್ಸಿನ ಆಧಾರದಲ್ಲಿ ಹೇಳೋದಾದ್ರೆ ಪಶು ವೈದ್ಯಾಧಿಕಾರಿಗಳು ಹೇಳ್ತಾರೆ ಇದಕ್ಕೆ ಎಷ್ಟು ವಯಸ್ಸಾಗಿದೆ ಅಂತಂದ್ಬಿಟ್ಟು. ಬಟ್ DNA ಟೆಸ್ಟ್ ಮಾಡಿಸ್ಬೇಕು ಅಂದರೆ ಈ ಕೋಣದ ಅಮ್ಮ ಅಥವಾ ಅಪ್ಪ ಯಾವುದಾದ್ರೂ ಒಂದು ಇದ್ದರೆ ಅದರ ಎರಡನ್ನೂ ಮ್ಯಾಚ್ ಮಾಡಿದ್ರೆ ಮ್ಯಾಚ್ ಆದಾಗ ಗೊತ್ತಾಗುತ್ತೆ ಇದು ಯಾವ ಎಮ್ಮೆ ಮತ್ತು ಕೋಣಕ್ಕೆ ಹುಟ್ಟಿದ್ದು ಅಂತಂದ್ಬಿಟ್ಟು. ಆಗ ಅದು ಕನ್ಫರ್ಮ್ ಆಗುತ್ತೆ. ನೋಡೋಣ DNA ಟೆಸ್ಟ್ ಮಾಡೋದಾದರೆ ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು.